ಒಂದು ಸಿಂಹಾಸನ, ಅದು ಕೂಡ ಹರಿತವಾದ ಕತ್ತಿಗಳಿಂದ ಮಾಡಿದ್ದು, ಅದು ಜ್ಞಾನೋದಯಕ್ಕೆ ದಾರಿ ಮಾಡಿಕೊಡಲು ಸಾಧ್ಯವೇ? ಕೇಳೋದಕ್ಕೆ ವಿಚಿತ್ರ ಅನ್ಸ್ಬೋದು ಅಲ್ವಾ? ಆದ್ರೆ ಈ ಒಂದು ವಿರೋಧಾಭಾಸದ ಚಿತ್ರಣವೇ ನಮ್ಮನ್ನು ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕಥೆಯೊಳಗೆ ಕರೆದೊಯ್ಯುತ್ತೆ. ಹಾಗಿದ್ರೆ ಬನ್ನಿ, ಈ ವಿಷಯದ ಆಳಕ್ಕೆ ಇಳಿದು ನೋಡೋಣ. ಈ ವಿಶೇಷ ವಿಶ್ಲೇಷಣೆ ಅಲ್ಲಮ ಪ್ರಭುಗಳ ಕುರಿತದ್ದು. ಅವರನ್ನ ಶೂನ್ಯದ ಶಿಲ್ಪಿ ಅಂತ ಕರೆಯೋದ್ರಲ್ಲಿ ಸ್ವಲ್ಪನೂ ಅತಿಶಯೋಕ್ತಿ ಇಲ್ಲ. ಅವರು ಯಾರು ಮತ್ತು ಅವರ ಚಿಂತನೆಗಳು ಇವತ್ತಿಗೂ ಯಾಕೆ ಇಷ್ಟೊಂದು ಪ್ರಸ್ತುತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ, ನಾವೆಲ್ಲರೂ ಒಂದು ಟೈಮ್ ಟ್ರಾವೆಲ್ ಮಾಡಿ 12ನೇ ಶತಮಾನದ ಕರ್ನಾಟಕಕ್ಕೆ ಹೋಗೋಣ. ಆ ಕಾಲದಲ್ಲಿ ಸಮಾಜ ಕಠಿಣವಾದ ಜಾತಿ ಪದ್ಧತಿಯಿಂದ, ಪುರೋಹಿತಶಾಹಿಯಿಂದ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಅದೇ ಸಮಯದಲ್ಲಿ ಒಂದು ದೊಡ್ಡ ಸಾಮಾಜಿಕ ಮತ್ತು ಧಾರ್ಮಿಕ ಕ್ರಾಂತಿಯ ಕಿಡಿ ಹೊತ್ತುಕೊಂಡಿತ್ತು. ಅದೇ ಶರಣ ಚಳುವಳಿ. ಈ ಶರಣ ಚಳುವಳಿ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದೇ ಇಬ್ರು ಮಹಾನ್ ವ್ಯಕ್ತಿಗಳು. ಒಬ್ರು ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೋರಾಡಿದ ಬಸವಣ್ಣನವರು, ಮತ್ತೊಬ್ರು ಸ್ತ್ರೀ ಸ್ವಾತಂತ್ರ್ಯ ಮತ್ತು ವೈರಾಗ್ಯದ ಸಂಕೇತದಂತಿದ್ದ ಅಕ್ಕಮಹಾದೇವಿ. ಆದರೆ ಈ ಇಬ್ಬರು ದಿಗ್ಗಜರನ್ನು ಒಳಗೊಂಡಂತೆ ಇಡೀ ಶರಣ ಚಳುವಳಿಗೆ ಒಂದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಬೆನ್ನೆಲುಬಾಗಿದ್ದ, ಆ ಚಳುವಳಿಯ ನಿಜವಾದ ಶಿಖರದಂತಿದ್ದ ಒಬ್ಬ ನಿಗೂಢ ವ್ಯಕ್ತಿ ಇದ್ರು. ಅವರೇ ಅಲ್ಲಮಪ್ರಭು. ಸರಿ, ಈಗ ಅಲ್ಲಮರ ಫಿಲಾಸಫಿಯ ಅತ್ಯಂತ ಪ್ರಮುಖ ಹಾಗೆ ಸ್ವಲ್ಪ ಕಠಿಣ ಅನ್ಸೋ ಕಾನ್ಸೆಪ್ಟ್ ಒಂದರ ಬಗ್ಗೆ ಮಾತಾಡೋಣ. ಅದೇ ಅವರ ಶೂನ್ಯದ ಪರಿಕಲ್ಪನೆ. ಶೂನ್ಯ ಅಂದ ಕೂಡ್ಲೆ ನಮ್ಗೇನನ್ಸುತ್ತೆ? ಖಾಲಿ, ಝೀರೋ, ಏನೂ ಇಲ್ಲ ಅಂತ, ಅಲ್ವಾ? ಆದರೆ ಅಲ್ಲಮಪ್ರಭುಗಳ ಪ್ರಕಾರ ಇದು ಸಂಪೂರ್ಣ ತಪ್ಪು. ಅವರ ದೃಷ್ಟಿಯಲ್ಲಿ ಶೂನ್ಯ ಅಂದರೆ ಬರಿದಾಗಿರುವುದಲ್ಲ, ಬದಲಿಗೆ ಅದೊಂದು ಚೈತನ್ಯದಿಂದ ತುಂಬಿರುವ ಪರಿಪೂರ್ಣವಾದ ಸತ್ಯ. ಅದೊಂದು ಒಂದಿಲ್ಲದ ಬಿಂದು. ಅಂದ್ರೆ ಎಲ್ಲವೂ ಹುಟ್ಟೋದು ಅದರಿಂದಲೇ, ಕೊನೆಗೆ ಲೀನವಾಗೋದು ಅದರಲ್ಲೇ. ಈ ಸ್ಲೈಡ್ ಇದೆಯಲ್ಲ, ಇದು ಅಲ್ಲಮರ ಚಿಂತನೆ ಎಷ್ಟು ವಿಶಿಷ್ಟ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ. ನೋಡಿ, ಆ ಕಾಲದಲ್ಲಿದ್ದ ಎರಡೂ ಪ್ರಬಲ ಚಿಂತನೆಗಳು, ಬೌದ್ಧರ ಶೂನ್ಯತೆ ಮತ್ತು ಅದ್ವೈತ ವೇದಾಂತ, ಇವೆರಡೂ ಒಂದ್ರೀತಿ ಈ ಜಗತ್ತು ಭ್ರಮೆ, ಮಾಯೆ ಅಥವಾ ಅದಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಅಂತ ಹೇಳ್ತವೆ. ಆದ್ರೆ ಅಲ್ಲಮರು ಇಲ್ಲೇ ಎಲ್ಲರಿಗಿಂತ ಭಿನ್ನವಾಗೋದು. ಅವರೀ ಜಗತ್ತನ್ನ ನಿರಾಕರಿಸಿಲ್ಲ, ಬದಲಿಗೆ ಈ ಜಗತ್ತು ಕೂಡ ದೈವತ್ವದ ಒಂದು ನಿಜವಾದ ಅಭಿವ್ಯಕ್ತಿ ಅಂದ್ರು. ಇಲ್ಲಿ ಜೀವಾತ್ಮವೂ ಸತ್ಯ, ಜಗತ್ತು ಕೂಡ ಸತ್ಯ. ಅವರ ಪ್ರಕಾರ ಮುಕ್ತಿ ಅಂದ್ರೆ ಎಲ್ಲವನ್ನೂ ಬಿಟ್ಟು ಇಲ್ಲವಾಗೋದಲ್ಲ, ಬದಲಿಗೆ ಎಲ್ಲವನ್ನೂ ಒಳಗೊಂಡು ಪರಿಪೂರ್ಣರಾಗೋದು. ಇದೊಂದು ಕ್ರಾಂತಿಕಾರಿ ಚಿಂತನೆ. ಸರಿ, ಅವರ ತತ್ವಶಾಸ್ತ್ರದ ಬಗ್ಗೆ ಮಾತಾಡಿದ್ದಾಯ್ತು. ಈಗ ಅವರು ಕೇವಲ ಒಬ್ಬ ದಾರ್ಶನಿಕರಾಗಿರ್ಲಿಲ್ಲ, ಬದಲಿಗೆ ಒಬ್ಬ ಶ್ರೇಷ್ಠ ನಾಯಕರಾಗಿದ್ರು ಅನ್ನೋದನ್ನ ನೋಡೋಣ. ಯೋಚನೆ ಮಾಡಿ, 12ನೇ ಶತಮಾನದಲ್ಲೇ ಒಂದು ಸಂಸತ್ತು, ಅದು ಎಲ್ಲಾ ಜಾತಿ ಲಿಂಗದವರಿಗೂ ಮುಕ್ತವಾಗಿದ್ದ ಒಂದು ವೇದಿಕೆ. ಅದೇ ಅನುಭವ ಮಂಟಪ. ಇಂಥ ಒಂದು ಮಹಾನ್ ವೇದಿಕೆಯ ಅಧ್ಯಕ್ಷ ಸ್ಥಾನ ಅಂದ್ರೆ ಶೂನ್ಯಪೀಠವನ್ನ ಅಲಂಕರಿಸಿದ್ದು ಇದೇ ಅಲ್ಲಮಪ್ರಭುಗಳು. ಆ ಶೂನ್ಯಪೀಠ ಅದು ಬರೀ ಕೂತ್ಕೊಳ್ಳೋ ಜಾಗ ಆಗಿರ್ಲಿಲ್ಲ, ಅದೊಂದ್ ಸಿಂಬಲ್. ಚಿನ್ನ, ರತ್ನಗಳಿಂದ ಮಾಡಿರೋದು, ಆದ್ರೆ ಅದರ ಸುತ್ತಲೂ ಹರಿತವಾದ ಕತ್ತಿಗಳು. ವಾವ್! ಇದರ ಅರ್ಥ ಏನ್ ಗೊತ್ತಾ? ಸತ್ಯದ ದಾರಿ ಹೂವಿನ ಹಾದಿಯಲ್ಲ, ಅದು ಕತ್ತಿಯ ಅಲುಗಿನ ಮೇಲಿನ ನಡಿಗೆ. ಅಪ್ರಾಮಾಣಿಕರಿಗೆ, ಅರ್ಹತೆ ಇಲ್ಲದವರಿಗೆ ಅಲ್ಲಿ ಜಾಗವಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ಅದು. ಅವರು ಯಾರನ್ನೂ ಸುಮ್ಮನೆ ಬಿಡ್ತಿರ್ಲಿಲ್ಲ, ಪರೀಕ್ಷಿಸದೆ ಒಪ್ಕೊಳ್ತಿರ್ಲಿಲ್ಲ. ಅದಕ್ಕೆ ಸಾಕ್ಷಿಯೇ ಈ ಪ್ರಸಂಗ. ಸಂಪೂರ್ಣ ವೈರಾಗ್ಯದಿಂದ ಬಂದ ಅಕ್ಕ ಮಹಾದೇವಿಯವರನ್ನೇ ಅವರು ಪ್ರಶ್ನಿಸಿದ್ರು. ಬಟ್ಟೆ ಬಿಟ್ಟ ಮಾತ್ರಕ್ಕೆ ಆಯ್ತಾ, ನಿನ್ನ ನಾಚಿಕೆಯನ್ನ ಇನ್ನೂ ಕೂದಲಿನಿಂದ ಮುಚ್ಕೊಳ್ತಾ ಇದೆಯಲ್ಲ ಅಂತ ಕೇಳೋ ಮೂಲಕ ಹೊರಗಿನ ತ್ಯಾಗಕ್ಕಿಂತ ಒಳಗಿನ ಶುದ್ಧಿ ಮುಖ್ಯ ಅಂತ ಪರೀಕ್ಷೆ ಮಾಡಿದ್ರು. ಅಕ್ಕ ಮಹಾದೇವಿಯವರನ್ನಷ್ಟೇ ಅಲ್ಲ, ಸ್ವತಃ ಚಳುವಳಿಯ ಸ್ಥಾಪಕರಾದ ಬಸವಣ್ಣನವರನ್ನೂ ಅವರು ಪ್ರಶ್ನಿಸಿದ್ರು. ಬಸವಣ್ಣನವರ ಅತಿಯಾದ ಭಕ್ತಿಯನ್ನು ಕಂಡು, ಭಕ್ತಿ ಇರ್ಲಿ, ಆದ್ರೆ ಅದ್ರ ಜೊತೆಗೆ ಜ್ಞಾನವೂ ಬೇಕು ಅಂತ ಎಚ್ಚರಿಸಿದ್ರು. ಇದು ಅವರ ಬೌದ್ಧಿಕ ಕಠೋರತೆಗೆ ಒಂದು ದೊಡ್ಡ ಸಾಕ್ಷಿ. ಅವರ ನಾಯಕತ್ವದ ಬಗ್ಗೆ ನೋಡಿದ್ವಿ, ಈಗ ಅವರ ಸಾಹಿತ್ಯದ ಕಡೆ ಬರೋಣ. ಇಲ್ಲೂ ಅವರು ತುಂಬಾನೇ ವಿಶಿಷ್ಟ. ಅವರ ವಚನಗಳನ್ನ ಬೆಡಗಿನ ವಚನಗಳು ಅಂತಲೇ ಕರೆಯಲಾಗುತ್ತೆ, ಯಾಕಂದ್ರೆ ಅವು ನಮ್ಮ ವಾಸ್ತವದ ಗ್ರಹಿಕೆಯನ್ನೇ ಅಲುಗಾಡಿಸಿಬಿಡ್ತವೆ. ಈ ವಚನವನ್ನ ಒಮ್ಮೆ ಕೇಳಿ. ಚಿಕ್ಕ ಆಕಾರದ ಒಂದು ವಿಚಿತ್ರ ಹಸು, ಅದಕ್ಕೆ ಅಸಹಜ ಗಾತ್ರದ ಕೆಚ್ಚಲು, ತಾಳೆ ಮರದಷ್ಟು ಎತ್ತರದ ಕೊಂಬು. ಮೊದಲ ಸಲ ಕೇಳಿದ್ರೆ ಇದೇನಿದು ಅರ್ಥವೇ ಇಲ್ಲದ ಮಾತು ಅಂತ ಅನ್ಸುತ್ತೆ ಅಲ್ವಾ? ಆದರೆ ಬನ್ನಿ, ಈ ಒಗಟನ್ನ ಬಿಡಿಸೋಣ. ಇದು ನೋಡೋಕೆ ವಿಚಿತ್ರವಾಗಿದ್ರೂ ಇದ್ರೊಳಗೊಂದು ಆಳವಾದ ಮನೋವೈಜ್ಞಾನಿಕ ಸತ್ಯ ಅಡಗಿದೆ.
ಇಲ್ಲಿ ಆ ಹಸು ಅಂದ್ರೆ ನಮ್ಮ ಜೀವಾತ್ಮ. ಆ ತಾಳೆಮರದಷ್ಟು ಎತ್ತರದ 2 ಕೊಂಬುಗಳು ಅಂದ್ರೆ ನಮ್ಮ ನಾನು ಮತ್ತು ನನ್ನದು ಅನ್ನೋ ಅಹಂಕಾರ. ಆ ದೊಡ್ಡ ಕೆಚ್ಚಲು ಅಂದ್ರೆ ಇಂದ್ರಿಯ ಸುಖಗಳಿಗಾಗಿ ನಮ್ಮಲ್ಲಿರೋ ಎಂದಿಗೂ ತೀರದ ದಾಹ. ಎಂಥ ಅದ್ಭುತವಾದ ರೂಪಕ ನೋಡಿ. ಸೊ ಈ ಬೆಡಗಿನ ವಚನಗಳು ಅನ್ನೋದು ಸುಮ್ನೆ ಕಾವ್ಯ ಅಲ್ಲ, ಅದೊಂದು ರೀತಿಯ ಕೋಡೆಡ್ ಲ್ಯಾಂಗ್ವೇಜ್, ನಮ್ಮ ತರ್ಕಕ್ಕೆ ಒಂದು ಶಾಕ್ ಕೊಟ್ಟು ಅದರ ಆಚೆಗಿನ ಸತ್ಯವನ್ನ ತೋರ್ಸೋಕೆ. ಹಾಗೆ ಈ ಆಳವಾದ ಜ್ಞಾನ ಎಲ್ಲರ ಕೈಗೂ ಸಿಗ್ಬಾರ್ದು, ಅದಕ್ಕೆ ಅರ್ಹತೆ ಬೇಕು ಅನ್ನೋದು ಇದರ ಉದ್ದೇಶವಾಗಿತ್ತು. ಇಲ್ಲಿಯವರೆಗೆ ನಾವು ಅಲ್ಲಮ್ಮರನ್ನ ಕರ್ನಾಟಕದ ಚೌಕಟ್ಟಿನಲ್ಲಿ ನೋಡಿದ್ವಿ. ಆದ್ರೆ ಅವರ ಚಿಂತನೆಗಳು ಕೇವಲ ಒಂದು ಪ್ರದೇಶಕ್ಕೆ ಸೀಮಿತನಾ? ಖಂಡಿತ ಇಲ್ಲ. ಬನ್ನಿ ಅವರನ್ನ ಒಂದು ಗ್ಲೋಬಲ್ ಸ್ಟೇಜ್ ಮೇಲಿಟ್ಟು ನೋಡೋಣ. ಇಲ್ಲಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಜಪಾನ್ನ ಝೆನ್ ಬೌದ್ಧ ಧರ್ಮದಲ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಅದು ನಮ್ಮ ಅಲ್ಲಮರ ಶೂನ್ಯಕ್ಕೆ ಎಷ್ಟು ಹತ್ರ ಆಗಿದೆ ನೋಡಿ. ಅಷ್ಟೇ ಅಲ್ಲ, ಇಸ್ಲಾಂನ ಸೂಫಿ ತತ್ವದಲ್ಲಿ ಬರೋ ಫನಾ ಅಂದ್ರೆ ಅಹಂಕಾರದ ನಾಶ. ಯುರೋಪಿನ ಕ್ರಿಶ್ಚಿಯನ್ ಅನುಭಾವಿ ಮೈಸ್ಟರ್ ಎಕಾರ್ಟ್ ದೇವರನ್ನ ದೈವಿಕ ಶೂನ್ಯ ಅಂತ ಕರೆದಿರೋದು. ಎಲ್ಲಾ ಕಡೆಯೂ ಅಲ್ಲಮರ ಚಿಂತನೆಗಳ ಪ್ರತಿಧ್ವನಿ ಕೇಳಿಸ್ತೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಿರೋದು ಏನು ಅಂದ್ರೆ, ಅಲ್ಲಮ ಪ್ರಭುಗಳು ಕೇವಲ 12ನೇ ಶತಮಾನದ ಕರ್ನಾಟಕದ ಒಬ್ಬ ಶರಣರಲ್ಲ, ಅವರು ಒಬ್ಬ ವರ್ಲ್ಡ್ ಫಿಲಾಸಫರ್, ಮಾನವ ಪ್ರಜ್ಞೆಯ ಆಳವನ್ನ ಅರಿತಿದ್ದ ಒಬ್ಬ ಮಾಸ್ಟರ್. ಅವರ ಮಾತುಗಳು ಕಾಲ, ದೇಶ, ಸಂಸ್ಕೃತಿ ಎಲ್ಲವನ್ನೂ ಮೀರಿ ಇವತ್ತಿಗೂ ನಮ್ ಜೊತೆ ಮಾತಾಡ್ತವೆ. ಈ ಇಡೀ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಅಲ್ಲಮರು ಹೇಳ್ದ ಹಾಗೆ ಪರಮ ಸತ್ಯವೇ ಒಂದು ಶೂನ್ಯ ಹಾಗಿದ್ರೆ ನಾವೆಲ್ಲರೂ ನಮ್ಮ ಬದುಕಿನಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟು ಏನನ್ನ ಕಟ್ಟೋಕ್ ಹೊರಟಿದೀವಿ? ಒಮ್ಮೆ ಯೋಚನೆ ಮಾಡಿ.